ದೇಶದ ಶ್ರೇಷ್ಠ ಆಧ್ಯಾತ್ಮಿಕ ನಾಯಕರಾದ ನಾರಾಯಣ ಗುರು ಮತ್ತು ಮಹಾತ್ಮ ಗಾಂಧೀಜಿಯವರ ನಡುವಿನ ಐತಿಹಾಸಿಕ ಸಂಭಾಷಣೆಯ ಶತಮಾನೋತ್ಸವ ಆಚರಣೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ದೆಹಲಿಯ ವಿಜ್ಞಾನ ಭವನದಲ್ಲಿಂದು ಉದ್ಘಾಟಿಸಿದರು. ಶ್ರೀ ನಾರಾಯಣ ಧರ್ಮ ಸಂಗಮ್ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನಾರಾಯಣ ಗುರು ಮತ್ತು ಗಾಂಧೀಜಿಯ ಐತಿಹಾಸಿಕ ಸಂಭಾಷಣೆಯು ಮಾರ್ಚ್ 12 1925ರಲ್ಲಿ ಗಾಂಧೀಜಿ ಶಿವಗಿರಿ ಮಠ ಭೇಟಿಯ ಸಂದರ್ಭದಲ್ಲಿ ನಡೆದಿತ್ತು. ಈ ಸಂಭಾಷಣೆಯು ಸತ್ಯಾಗ್ರಹ, ಧಾರ್ಮಿಕ ಮತಾಂತರಗಳು, ಅಹಿಂಸೆ, ಅಸ್ಪೃಶ್ಯತೆಯ ನಿರ್ಮೂಲನೆ, ದೀನ ದಲಿತರ ಉನ್ನತಿ ಸೇರಿದಂತೆ ಇತರ ವಿಷಯಗಳ ಸುತ್ತ ಕೇಂದ್ರೀಕೃತವಾಗಿತ್ತು. ಬಳಿಕ ಪ್ರಧಾನಿ ನರೇಂದ್ರ ಮೋದಿ 100 ವರ್ಷಗಳ ಹಿಂದೆ ನಾರಾಯಣ ಗುರು ಅವರು ವಿಶ್ವದ ಒಳಿತಿಗಾಗಿ ಮಾಡಿದ ಕಲ್ಯಾಣ ಕಾರ್ಯಗಳು ಇಂದಿಗೂ ಪ್ರಸ್ತುತವಾಗಿದೆ. ಅವರ ಮಾತು, ಅವರ ಕಾರ್ಯಗಳು ಸ್ವಾತಂತ್ರ್ಯ ಆಂದೋಲನಕ್ಕೆ ಹೊಸ ದಿಕ್ಕು ತೋರಿಸಿದೆ. ಗಾಂಧೀಜಿ ಕೂಡ ನಾರಾಯಣ ಗುರು ಅವರಿಂದ ಪ್ರೇರಿತರಾಗಿ ಕಾರ್ಯನಿರ್ವಹಿಸಿದರು ಎಂದರು. ಸಮಾಜದ ಶೋಷಿತ ವರ್ಗದ ಉನ್ನತಿಗೆ ನಾರಾಯಣ ಗುರು ಅವರು ತೋರಿಸಿಕೊಟ್ಟ ಹಾದಿಯ ಮಾರ್ಗದಲ್ಲಿಯೇ ತಾವು ನಡೆದುಕೊಳ್ಳುತ್ತಿದ್ದು, ಅವರ ಪ್ರೇರಣೆಯಂತೆ ಕಳೆದ 10 ವರ್ಷಗಳಲ್ಲಿ 25 ಕೋಟಿಗೂ ಅಧಿಕ ಬಡಜನರು ಬಡತನ ರೇಖೆಗಿಂತ ಮೇಲಕ್ಕೆ ಬಂದಿದ್ದಾರೆ. ಬಡವರಿಗೆ ಪಕ್ಕಾ ಮನೆಗಳನ್ನು ನಿರ್ಮಿಸಿಕೊಡಲಾಗಿದೆ. ಹೆಣ್ಣು ಮಕ್ಕಳು ಕೂಡ ಸಶಕ್ತರು ಎಂದು ರೂಪಿಸುವ ಸಲುವಾಗಿ ಹಲವು ಕಾರ್ಯಯೋಜನೆಗಳನ್ನು ರೂಪಿಸಲಾಗಿದೆ. ಇದರಿಂದಾಗಿ ಇಂದು ಎಲ್ಲ ಕ್ಷೇತ್ರಗಳಲ್ಲಿಯೂ ಹೆಣ್ಣು ಮಕ್ಕಳು ಸಾಧನೆ ತೋರುತ್ತಿದ್ದಾರೆ ಎಂದು ಪ್ರಧಾನಿ ಹೇಳಿದರು. ಆಧ್ಯಾತ್ಮದಿಂದ ದೇಶದ ಪ್ರಗತಿ ಸಾಧ್ಯ ಎನ್ನುವುದನ್ನು ಅರಿತಿದ್ದ ನಾರಾಯಣ ಗುರು ಅವರು ಇದೇ ದಿಕ್ಕಿನಲ್ಲಿ ದೇಶವನ್ನು ಮುನ್ನಡೆಸಿದರು. ಅವರ ಪ್ರೇರಣೆಯಂತೆ ಇಂದು ದೇಶ ಸಾಗುತ್ತಿದೆ. ಭಾರತದ ಯೋಗ ಮತ್ತು ಆಧ್ಯಾತ್ಮ ಇಡೀ ವಿಶ್ವವನ್ನು ವ್ಯಾಪಿಸಿದೆ. ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಲಾಗಿದೆ. ಆದಿವಾಸಿ ಸಮುದಾಯದವರಿಗೂ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಹಲವು ಯೋಜನೆಗಳನ್ನು ರೂಪಿಸಲಾಗಿದೆ ಎಂದರು. ದೇಶದ ಹಿತಕ್ಕಾಗಿ ಕಳೆದ 11 ವರ್ಷಗಳಲ್ಲಿ ಹಲವು ಕಾರ್ಯಯೋಜನೆಗಳನ್ನು ರೂಪಿಸಲಾಗುತ್ತಿದೆ. ಇದೇ ಕಾರಣಕ್ಕೆ ಭಾರತದ ಅರ್ಥವ್ಯವಸ್ಥೆ 4ನೇ ಸ್ಥಾನಕ್ಕೆ ಏರಿದ್ದು ಶೀಘ್ರದಲ್ಲಿಯೇ 3ನೇ ಸ್ಥಾನ ಪಡೆದುಕೊಳ್ಳಲಿದೆ ಎಂದರು. ದೇಶವು ಆತ್ಮನಿರ್ಭರವಾಗುತ್ತಿದೆ. ಆಪರೇಷನ್ ಸಿಂಧೂರದ ಸಮಯದಲ್ಲಿ ಭಾರತದ ಆತ್ಮನಿರ್ಭರತೆಯನ್ನು ಇಡೀ ವಿಶ್ವ ನೋಡಿದೆ ಎಂದ ಪ್ರಧಾನಿ, ಶೀಘ್ರದಲ್ಲಿಯೇ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಮೇಡ್ ಇನ್ ಇಂಡಿಯಾ ಘೋಷಣೆ ಮೊಳಗಲಿದೆ ಎಂದು ಪ್ರಧಾನಿ ಹೇಳಿದರು. जो जनजातीय समाज कई पीढ़ियों से शिक्षा से वंचित थे, उनके बच्चे अब आगे बढ़ रहे हैं. भाइयों बहनों, हमने शिक्षा को सीधे स्किल और अवसरों से जोड़ा है. स्किल इंडिया जैसे मिशन देश के युवाओं को आत्मनिर्भर बना रहे हैं. देश की औद्योगिक प्रगति, प्राइवेट सेक्टर में हो रहे बड़े रिफॉर्म्स, मुद्रा योजना, स्टैंड अप योजना, इन सब का भी सबसे बड़ा लाभ दलित, पिछड़ा और आदिवासी समाज को हो रहा है. साथियों, श्री नारायण गुरु एक सशक्त भारत चाहते थे. भारत के सशक्तिकरण के लिए हमें आर्थिक, सामाजिक और सैन्य हर पहलू में आगे रहना है. आज देश इसी रास्ते पर चल रहा है. भारत तेजी से दुनिया की तीसरे नंबर की इकोनॉमी बनने की तरफ बढ़ रहा है.